ನಮಸ್ಕಾರ ವೀಕ್ಷಕರೇ. ಒಂದಲ್ಲ ಒಂದು ದಿನ ನಾನು ಪ್ರಧಾನಿ ಆಗೇ ಆಗ್ತೀನಿ ಅಂತ ಕನಸು ಕಾಣ್ತಾ ಇರೋ ರಾಹುಲ್ ಗಾಂಧಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಹಳೆಯ ಕೇಸೊಂದಕ್ಕೆ ಮರುಜೀವ ಬಂದಿದ್ದು ಇದು ರಾಹುಲ್ ರಾಜಕೀಯವನ್ನ ಫುಲ್ ಸ್ಟಾಪ್ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಈ ವಿಚಾರ ಬರೀ ಹುಲಿ ಬಂತು ಹುಲಿ ಅನ್ನೋ ರೀತಿ ಆಗ್ತಾ ಇತ್ತು. ಆದರೆ ಈಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೀಳೋ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಅಲ್ಲಿಗೆ ರಾಹುಲ್ ರಾಜಕೀಯಕ್ಕೆ ಹೊಡೆತ ಬಿತ್ತು ಅಂದರೆ ಮುಂದೇನು ಗತಿ, ಕಾಂಗ್ರೆಸ್ ಅಲ್ಲೋಲ ಕಲೋಲ ಆಗುತ್ತಾ ಅಥವಾ ಏನಾಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಬಗ್ಗೆ ಮತ್ತೆ ಕೇವಲವಾಗಿ ಮಾತನಾಡಿ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇನ್ನೊಂದು ಕಡೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಹಂಗಾಮ ಮುಂದುವರಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯರಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಯಾವ ರೀತಿಯ ಅಭಿಪ್ರಾಯಗಳು ಇದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ. ರಾಹುಲ್ ರಾಜಕೀಯ ಸತತವಾಗಿ ಫೇಲ್ಯೂರ್ ಆಗ್ತಾ ಇರೋ ಬಗ್ಗೆಯೂ ನಾನಾ ರೀತಿಯ ಚರ್ಚೆಗಳು, ವ್ಯಾಖ್ಯಾನಗಳು ನಡೀತಾ ಇರೋದು ಹೊಸತೇನಲ್ಲ. ಆದರೂ ಕೂಡ ಅಪ್ಪಟ ಕಾಂಗ್ರೆಸ್ ಅಭಿಮಾನಿಗಳಿಗೆ, ರಾಹುಲ್ ಬೆಂಬಲಿಗರಿಗೆ ಒಂದು ನಿರೀಕ್ಷೆ ಇದೆ. ಅದು ಒಂದಲ್ಲ ಒಂದು ದಿನ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅನ್ನೋದು. ಅದರಲ್ಲೂ ರಾಹುಲ್ ಅವರಿಂದ ಕಿತ್ತು ಇವರಿಗೆ ಕೊಡ್ತೀವಿ ಅಂದಾಗಿನಿಂದ ಇವರ ಸಪೋರ್ಟ್ ಪೂರ ರಾಹುಲ್ಗೆ ಬಲವಾಗಿ ಸಿಗ್ತಾ ಇದೆ. ಇನ್ನೊಂದೆಡೆ ನಮ್ಮ ಕರ್ನಾಟಕದ ನೂತನ ಶಾಸಕರೊಬ್ಬರು 2029ಕ್ಕೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ, ರಾಹುಲ್ ಗಾಂಧಿ PM ಆಗೇ ಆಗ್ತಾರೆ ಅಂತ ಆತ್ಮವಿಶ್ವಾಸದಿಂದ ಚಾಲೆಂಜ್ ಕೂಡ ಮಾಡಿದ್ದಾರೆ. ಆದರೆ ರಾಹುಲ್ ಪರಿಸ್ಥಿತಿ ಮಾತ್ರ ಅವರಿಗೆ ಗೊತ್ತು ಅನ್ನೋ ಹಾಗೆ ಹಳೆಯ ಸಂಕಷ್ಟವೊಂದು ಹೊಸ ರೀತಿಯಲ್ಲಿ ಕಾಡೋದಕ್ಕೆ ಶುರು ಮಾಡಿದೆ. ರಾಹುಲ್ ಗಾಂಧಿಯ ಸಿಟಿಜನ್ಶಿಪ್ ಬಗ್ಗೆ ಅನುಮಾನ ಇರೋದು ಹಳೆ ವಿಚಾರ. ಈಗ ಅದರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದ್ದು ಅವರು ಬ್ರಿಟನ್ ಪ್ರಜೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿರೋ ಬಗ್ಗೆ ಮಾಹಿತಿಗಳು ಬಂದಿದೆ. ರಾಹುಲ್ ಹುಟ್ಟಿದ್ದು ಎಲ್ಲಿ, ಅವರಿಗೆ 2 ಸಿಟಿಜನ್ಶಿಪ್ ಇದೆ, ಅವರು ಭಾರತೀಯ ಪ್ರಜೆಯೇ ಅಲ್ಲ, ಹೀಗೆ ನಾನಾ ರೀತಿಯ ಆರೋಪ ಮಾಡಿಕೊಂಡು ಹಲವರು ಈಗಾಗಲೇ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ವಿಚಾರಣೆ ಆಗಾಗ ನಡೀತಾ ಇರುತ್ತೆ. ಇಂಥ ಬಲವಾದ ಆರೋಪ ಮಾಡಿದಾಗ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಹೌದಾ ಅಲ್ವಾ ಅನ್ನೋದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಅನ್ನೋದು ಭಾರತೀಯರ ಅನಿಸಿಕೆ. ಆದರೆ ಅದಕ್ಕೆ ಬೇಕಾಗುವುದು ಬಲವಾದ ಸಾಕ್ಷಿ. ಈಗ ರಾಹುಲ್ ಭಾರತೀಯ ಪ್ರಜೆ ಅಲ್ಲ, ಅವರು ಬ್ರಿಟನ್ ಪ್ರಜೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಖುದ್ದು ಬ್ರಿಟನ್ ಸರ್ಕಾರವೇ ಅವರ ಸಿಟಿಜನ್ಶಿಪ್ ಕುರಿತಂತೆ ಎಲ್ಲ ವಿಚಾರಗಳನ್ನು ಭಾರತೀಯ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿರೋ ಬಗ್ಗೆ ಮಾಹಿತಿಗಳು ಹರಿದಾಡ್ತಾ ಇದೆ. ಈ ಹಿಂದೆ ಈ ವಿಚಾರದ ಕುರಿತಂತೆ ಚರ್ಚೆ ನಡೆಸಿದ್ದ ಕೋರ್ಟ್, ಗೃಹ ಇಲಾಖೆ ಈ ಬಗ್ಗೆ ತಮ್ಮ ನಿರ್ಧಾರವನ್ನು ತಿಳಿಸಬೇಕು ಅನ್ನೋ ಮಾತನ್ನು ಹೇಳಿತ್ತು. ಈಗ ಬ್ರಿಟನ್ ಸರ್ಕಾರ ಅಧಿಕೃತವಾಗಿ ಭಾರತೀಯ ಗೃಹ ಇಲಾಖೆಗೆ ರಾಹುಲ್ ಸಿಟಿಜನ್ಶಿಪ್ ಒರಿಜಿನಲ್ ದಾಖಲೆ ಹಾಗೂ ಸಾಕ್ಷ್ಯಗಳನ್ನು ಹಸ್ತಾಂತರ ಮಾಡಿದೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ಇದನ್ನ ರಾಹುಲ್ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಕಾನೂನು ಹೋರಾಟ ಮಾಡ್ತಾ ಇರೋ ವಿಘ್ನೇಶ್ ಶಿಶಿರ್ ಖುದ್ದು ಕನ್ಫರ್ಮ್ ಮಾಡಿದ್ದಾರೆ. ಸದ್ಯ ಈ ವಿಚಾರಣೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಡೀತಾ ಇರೋದ್ರಿಂದ ಈ ಆಧಾರಗಳು ಆರೋಪಕ್ಕೆ ದೊಡ್ಡ ಮಟ್ಟದಲ್ಲಿ ಪುಷ್ಟಿ ಕೊಡಲಿದೆ. ಹಾಗೆ ನೀವು 2 ಸಿಟಿಜನ್ಶಿಪ್ ಇಟ್ಕೊಂಡು ಭಾರತೀಯ ಚುನಾವಣೆಯಲ್ಲಿ ಹೇಗೆ ಕಂಟೆಸ್ಟ್ ಮಾಡಿದ್ರಿ, ಬ್ರಿಟಿಷ್ ಪ್ರಜೆಯಾಗಿರೋ ನಿಮಗೆ ಸಂವಿಧಾನವನ್ನು ಉಲ್ಲಂಘನೆ ಮಾಡೋದಕ್ಕೆ ಧೈರ್ಯ ಬಂದಿದ್ದು ಎಲ್ಲಿಂದ ಅನ್ನೋ ಪ್ರಶ್ನೆ ಎದುರಾಗೋ ಸಾಧ್ಯತೆ ಇದೆ. ಇದು ಸಾಬೀತಾದರೆ ರಾಹುಲ್ ಸಾಂವಿಧಾನಿಕ ಹುದ್ದೆಗೂ ಧಕ್ಕೆ ಬರುತ್ತೆ, ಪ್ರಧಾನಿ ಕುರ್ಚಿ ಮೇಲಿನ ಕನಸಿಗೂ ಭಂಗ ಬರುತ್ತೆ. ಅಂದಹಾಗೆ ಈ ವಿಚಾರ ಇಲ್ಲಿಗೆ ಅಂತ್ಯ ಕೂಡ ಆಗೋದಿಲ್ಲ. ಹೊಸ ಆರೋಪ, ಅನುಮಾನಗಳಿಗೆ ಇದು ದಾರಿ ಮಾಡಿ ಕೊಡ್ತಾ ಹೋಗುತ್ತೆ. ಆಗಾಗ ಗುಟ್ಟಾಗಿ ರಾಹುಲ್ ಬ್ರಿಟನ್ಗೆ ಹೋಗೋದು ಯಾಕೆ, ವಿದೇಶಿ ನೆಲದಲ್ಲಿ ನಿಂತು ಭಾರತವನ್ನ ಅವಹೇಳನ ಮಾಡೋದು ಯಾಕೆ, ಒಂದು ಸಲ ಇಂಥ ತಪ್ಪು ಮಾಡಿ ವಿರೋಧ ಎದುರಿಸಿದ ಬಳಿಕವೂ ಪದೇ ಪದೇ ಇಂಥ ತಪ್ಪುಗಳನ್ನು ಮಾಡ್ತಾ ಇರೋದು ಯಾಕೆ, ಭಾರತದ ಪ್ರಜಾಪ್ರಭುತ್ವ ಹೊರದೇಶಗಳಲ್ಲಿ ಟಾರ್ಗೆಟ್ ಆಗೋದು ಯಾಕೆ, ಸತತವಾಗಿ ಭಾರತೀಯ ಬಿಸ್ನೆಸ್ ಹಾಗೂ ಉದ್ಯಮಿಗಳ ವಿರುದ್ಧ ರಾಹುಲ್ ಮಾತಾಡೋದು ಯಾಕೆ, ಅದರಲ್ಲೂ ವಿದೇಶಗಳಲ್ಲಿ ಉದ್ಯಮವನ್ನು ವಿಸ್ತರಿಸ್ತಾ ಇರೋ ಅದಾನಿ ಪ್ರಮುಖ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ, ವಿದೇಶಿ ಶಕ್ತಿಗಳ ಜೊತೆ ಸೇರಿ ಭಾರತದ ಶೇರ್ ಮಾರ್ಕೆಟ್ ಅನ್ನ ವಿಚಲಿತಗೊಳಿಸ್ತಾ ಇರೋದರ ಹಿಂದೆ ಅವರ ಪಾತ್ರ ಇದೆಯಾ, ಹೀಗೆ ಹಲವು ಆಯಾಮಗಳಲ್ಲಿ ಇದರ ವಿಚಾರಣೆ ನಡೀತಾ ಹೋಗುತ್ತೆ. ಒಂದು ವೇಳೆ ಇದೆಲ್ಲ ಸಾಬೀತಾಗಿ ರಾಹುಲ್ ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಯಿತು ಅಂದರೆ ಭಾರತದ ಇತಿಹಾಸದಲ್ಲೇ ಇಂಥದ್ದೊಂದು ವಿದ್ಯಮಾನ ಇದೇ ಮೊದಲು ಅನಿಸ್ಕೊಳ್ಳುತ್ತೆ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದ ಒಬ್ಬ ವ್ಯಕ್ತಿ, ಅದರಲ್ಲೂ ಭಾರತವನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಭಾರತದ ಗಡಿಭಾಗಗಳನ್ನು ತಮಗೆ ಬೇಕಾದವರಿಗೆ ಹಂಚಿರೋ ಆರೋಪ ಹೊತ್ತಿರೋ ಪ್ರತಿಷ್ಠಿತ ಕುಟುಂಬದ ಕುಡಿಗೆ ಈ ಪರಿಸ್ಥಿತಿ ಬಂದಿದ್ದು ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. ಇದನ್ನು ಅವರು ಹೇಗೆ ಕೌಂಟರ್ ಮಾಡ್ಕೊಳ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಆದರೆ ಈಗಲೂ ಕೂಡ ಒಂದಷ್ಟು ಜನರು ಅಂದಾಜಿಸ್ತಾ ಇರೋದು ಏನಂದ್ರೆ ಏನೂ ಆಗೋದಿಲ್ಲ, ರಾಹುಲ್ ಆರಾಮಾಗಿ ಇರ್ತಾರೆ ಅಂತ. ಯಾಕಂದ್ರೆ ದೇಶದ ವಿರುದ್ಧ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಬಿಜೆಪಿ ನಾಯಕರು ಆರೋಪಿಸ್ತಾನೆ ಬರ್ತಾರೆ. ನಿಜವಾಗ್ಲೂ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವರ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಕಲೆ ಹಾಕಿ ಇಷ್ಟೊತ್ತಿಗಾಗಲೇ ಜನರ ಮುಂದೆ ಅವರನ್ನು ಎಕ್ಸ್ಪೋಸ್ ಮಾಡ್ಬೋದಿತ್ತು. ಆದರೆ ಆ ಕೆಲಸ ಮಾಡಿಲ್ಲ. ಈಗ ಸಡನ್ ಆಗಿ ಇದೆಲ್ಲ ಆಗ್ಬಿಡುತ್ತಾ ಅನ್ನೋದು ಜನರ ಪ್ರಶ್ನೆ.
ಅಂದಹಾಗೆ ಯಾಕೆ ಮೋದಿ ಸರ್ಕಾರ ರಾಹುಲ್ ಸಿಟಿಸನ್ಶಿಪ್ ಬಗ್ಗೆ ಮುಂಚೆಯಿಂದ ಇಂಟ್ರೆಸ್ಟ್ ತೋರಿಸಲಿಲ್ಲ ಅನ್ನೋದಕ್ಕೆ ಹಲವು ವ್ಯಾಖ್ಯಾನಗಳಿವೆ. ಕೆಲವರು ಹೇಳೋ ಪ್ರಕಾರ ರಾಹುಲ್ ಇರೋಷ್ಟು ದಿನವೂ ಬಿಜೆಪಿ ಸೇಫ್, ರಾಹುಲ್ ಇರೋದ್ರಿಂದಲೇ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಪದೇ ಪದೇ ಬರ್ತಾ ಇರೋದು, ಒಂದು ವೇಳೆ ರಾಹುಲ್ ಬದಲು ಬೇರೆ ಯಾರಾದರೂ ಪ್ರಧಾನಿ ಅಭ್ಯರ್ಥಿ ಆದರೆ ಅಭಿಪ್ರಾಯಗಳು ಬದಲಾಗೋ ಸಾಧ್ಯತೆ ಇರುತ್ತೆ, ಇದೇ ಕಾರಣಕ್ಕೆ ಹಾಗೆ ಬಿಟ್ಟಿದ್ದಾರೆ ಅಂತಾರೆ. ಆದರೆ ಇದಕ್ಕೂ ಮೀರಿದ ಇನ್ನೊಂದು ವ್ಯಾಖ್ಯಾನ ಏನಂದರೆ, ರಾಹುಲ್ ವಿರುದ್ಧ ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡ್ರೆ ಅದು ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದು. 2014ರಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ರಾಹುಲ್ ವಿರುದ್ಧ ಆ್ಯಕ್ಷನ್ ತಗೊಂಡಿದ್ದರೆ ಭಾರತೀಯರು ಎಮೋಷನಲ್ ಫೂಲ್ಸ್ ಆಗಿರೋದ್ರಿಂದ ಅಯ್ಯೋ ಪಾಪ ಅಧಿಕಾರಕ್ಕೋಸ್ಕರ ಎದುರಾಳಿಯನ್ನು ಜೈಲಿಗೆ ತಳ್ಳಿದ್ರು, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ತಾ ಇದ್ರು. ಕೊನೆಗೆ ಇದೇ ದೊಡ್ಡ ಅಜೆಂಡಾ ಆಗಿ ಬಿಜೆಪಿ ಲಾಕ್ ಆಗ್ತಾ ಇತ್ತು. ಆದರೆ ಈಗ ಹಾಗಾಗಿಲ್ಲ. ಪ್ರತಿ ಹಂತದಲ್ಲೂ ರಾಹುಲ್ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ರಾಹುಲ್ ನಡೆಗಳು ಭಾರತಕ್ಕೆ ಪೂರಕವಾಗಿಲ್ಲ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ಬಾರಿ ಮೋದಿ ವಿರುದ್ಧ ಸ್ಪರ್ಧಿಸಿದ್ರು, ಒಂದೇ ಒಂದು ಸಲ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ. ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಜನರ ತಲೆಯಲ್ಲಿ ಬಂದಿದೆ. ಹೀಗೆ ಹಂತ ಹಂತವಾಗಿ ಅವರ ಮೇಲೆ ಆಕ್ಷನ್ ತಗೊಂಡ್ರೆ ಅಷ್ಟು ಪ್ರಭಾವ ಬೀರೋದಿಲ್ಲ ಅನ್ನೋ ಲೆಕ್ಕಾಚಾರ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಒಂದು ವೇಳೆ ರಾಹುಲ್ ರಾಜಕೀಯ ಅಂತ್ಯವಾದರೆ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಬಹುತೇಕರು ಹೇಳ್ತಾ ಇರೋದು ಕಾಂಗ್ರೆಸ್ ಇಬ್ಬಾಗ ಆಗ್ಬೋದು. ಕಾಂಗ್ರೆಸ್ಗೆ ಕಟ್ಟಾಳು, ಆದರೆ ಗಾಂಧಿ ಕುಟುಂಬ ಬೇಡ ಅನ್ನೋ ಮನಸ್ಥಿತಿ ಇರುವವರೆಲ್ಲ ಒಂದು ಕಡೆ ಬರ್ತಾರೆ, ಉಳಿದವರು ಒಂದು ಕಡೆ ನಿಲ್ತಾರೆ. ಪಕ್ಷದ ಒಳಗೆ ಸ್ವತಂತ್ರ ಬಯಸ್ತಾ ಇದ್ದವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹೊಸ ರೀತಿಯ ರಾಜಕೀಯ ಶುರುವಾಗುತ್ತೆ. ಮುಂದೊಂದು ದಿನ ಹಳೆಯ ಸಿದ್ಧಾಂತಗಳನ್ನು ಕಿತ್ತು ಹಾಕಿ ದೇಶ ಪ್ರೇಮವನ್ನು ಬೆಳೆಸ್ಕೊಂಡು ಪ್ರಬಲ ವಿಪಕ್ಷ ಆಗ್ಬೋದು ಅನ್ನೋ ಮಾತು ಕೂಡ ನಡೀತಾ ಇದೆ. ಇನ್ನು ಇಷ್ಟೆಲ್ಲ ಆಗೋ ಹೊತ್ತಿಗೆ ಇನ್ನೊಂದು ದಿಕ್ಕಲ್ಲಿ ರಾಹುಲ್ ಮತ್ತೆ ನಾಲಿಗೆ ಹರಿಬಿಟ್ಟು ಜನರ ಕೆಂಗಣಿಗೆ ಗುರಿಯಾಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ಹಗುರವಾಗಿ ಮಾತನಾಡಿರೋ ರಾಹುಲ್, ನರೇಂದ್ರ ಮೋದಿಗೆ ದಮ್ಮಿಲ್ಲ, ಎಲ್ಲರೂ ನನಗೆ ಮೋದಿ ದೊಡ್ಡ ಸವಾಲ್ ಅಂತ ಅಂದುಕೊಂಡಿದ್ದಾರೆ, ಅದೆಲ್ಲ ಸುಳ್ಳು, ಮೋದಿ ಎಲ್ಲ ನನಗೊಂದು ದೊಡ್ಡ ವಿಚಾರವೇ ಅಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಸುಮ್ಮನೆ ಮೋದಿಯನ್ನು ಹೈಪ್ ಮಾಡ್ತಾ ಇದ್ದಾರೆ ಅಷ್ಟೇ, ಆದರೆ ನಾನು ಹತ್ತಿರದಿಂದ ಮೋದಿಯನ್ನು ನೋಡಿದ್ದೀನಿ, ನನಗೆ ಯಾವ ಭಯ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಭಾರಿ ವ್ಯಾಖ್ಯಾನ ಮಾಡೋದಕ್ಕೆ ಹೋಗದ ಜನರು ಒಂದು ಸಲ ಹಳೆಯ ಟ್ರ್ಯಾಕ್ ರೆಕಾರ್ಡನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಕೆಲ ಚುನಾವಣೆಯ ರಿಸಲ್ಟ್ ಇದಾಗಿದ್ದು, ಗುಜರಾತ್ನಲ್ಲಿ ಬಿಜೆಪಿ 156, ಕಾಂಗ್ರೆಸ್ 17, ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ 132, ಕಾಂಗ್ರೆಸ್ಗೆ 16, ಒಡಿಶಾದಲ್ಲಿ ಬಿಜೆಪಿಗೆ 78, ಕಾಂಗ್ರೆಸ್ಗೆ 13, ದೆಹಲಿಯಲ್ಲಿ ಬಿಜೆಪಿಗೆ 48, ಕಾಂಗ್ರೆಸ್ಗೆ 0, ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ 255, ಕಾಂಗ್ರೆಸ್ಗೆ 2 ಸೀಟ್ ಬಂದಿದೆ. ಈಗ ಭಯ ಇದೆಯಾ ಇಲ್ವಾ ಅನ್ನೋದು ಜನರಿಗೆ ಅರ್ಥ ಆಗುತ್ತೆ ಅಂತ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ತಮ್ಮ ತಲೆ ಮೇಲೆ ದೊಡ್ಡ ಸಮಸ್ಯೆ ಇದ್ರೂ ಈಗ ಎಲೆಕ್ಷನ್ ಕಮಿಷನ್ ವಿರುದ್ಧ ಹೊಸ ರಾಗ ತೆಗೆದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲವೂ ಒಂದೇ ಸಲ ವ್ಯರ್ಥ ಆಗುತ್ತಾ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.